ಅಪಘಾತವಾದ ಕಾರು ಮೃತ ಅಯಾನ್ ಮಾವನದ್ದು. ಈ ಅಯಾನ್ ಏನಿದ್ದಾನೆ ತನ್ನ ಮಾವನ ಕಾರನ್ನ ತಗೊಂಡು ಹೋಗಿದ್ದಾನೆ. ಈ ವಿಚಾರ ತನ್ನ ಮಾವನಿಗೂ ಕೂಡ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದಂತೆ ಕಾರನ್ನ ತಗೊಂಡು ಹೋಗಿದ್ದಾನೆ. ಬೆಳಗಿನ ಜಾವ ಕಾರ್ ತಗೊಂಡು ಬಂದಿದ್ದ ಅಯಾನ್ ಮಾವನಿಗೆ ಗೊತ್ತಿಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ. ಕಾರ್ನಲ್ಲಿ ಹೋದಂತಹ ಯಾರ ಬಳಿಯೂ ಕೂಡ ಲೈಸೆನ್ಸ್ ಇರಲಿಲ್ಲ. ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಇರಬಹುದು ಅನ್ನುವಂತಹ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರು. ನ್ಯೂಸ್ 18ಗೆ ಅಯಾನ್ ಸ್ನೇಹಿತರಿಂದ ಮಾಹಿತಿ. ಯಾಕಂದ್ರೆ ಅಯಾನ್ ಹೇಗೆ, ಅವನಿಗೆ ಡ್ರೈವಿಂಗ್ ಬರ್ತಿತ್ತ, ಅವನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದು ಅಯಾನ್ ಸ್ನೇಹಿತರು. ಈಗ ನ್ಯೂಸ್ 18ಗೆ ಅಯಾನ್ ಸ್ನೇಹಿತರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಇರಬಹುದು ಅಂತ ಹೇಳಿ ಅಯಾನ್ ಸ್ನೇಹಿತರು ನ್ಯೂಸ್ 18ಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾರ್ನಲ್ಲಿ ಹೋದಂತಹ ಯಾರ ಬಳಿಯೂ ಕೂಡ ಲೈಸೆನ್ಸ್ ಇರಲಿಲ್ಲ. ಯಾಕಂದ್ರೆ ಲೈಸೆನ್ಸ್ ಇರೋದಕ್ಕೆ ಅವ್ರು ಯಾರು ಕೂಡ 18 ವರ್ಷ ಮೇಲ್ಪಟ್ಟವರು ಆಗಿರಲಿಲ್ಲ. ಸೊ ಇನ್ ಕೇಸ್ ಏನಾದರೂ ಅವರು ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಕಾರು ಚಾಲಕನನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಆದರೆ ಬಿಸಿ ರಕ್ತ ವಿದ್ಯಾರ್ಥಿಗಳದ್ದು. ಸೊ ಹಾಗಾಗಿ ನಾವೇ ಹೋಗೋಣ ಅಂತ ಹೇಳಿ ಅಯಾನ್ ಮಾವನ ಕಾರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ನಿಜಕ್ಕೂ ಕೂಡ ಪೋಷಕರಿಗೆ ವಿಷಯ ಗೊತ್ತಿದ್ದಿದ್ರೆ ಈ ಅಪಘಾತವನ್ನ ತಡಿಬಹುದಾಗಿತ್ತು ಅಂತ ಅನ್ಸುತ್ತೆ. ಈ ಅಯ್ಯನ್ ಇದನ್ನಲ್ಲ, ಅಯ್ಯನ್ ಮಾವನಿಗೂ ಕೂಡ ಗೊತ್ತಿರ್ಲಿಲ್ವಂತ ಅಯ್ಯನ್ ತನ್ನ ಕಾರನ್ನ ತಗೊಂಡು ಹೋಗಿದ್ದಾನೆ ಅಂತ ಹೇಳಿ. ಆ ಮಾವನಿಗೆ ಯಾವಾಗ ಗೊತ್ತಾಯ್ತಂತೆ ಕಾರ್ ತಗೊಂಡು ಹೋಗಿರೋದು. ಜೊತೆಗೆ ಆ ಕಾರ್ನಲ್ಲಿ ಇದ್ದಂಥವರಿಗೆ ಯಾರಿಗೂ ಕೂಡ ಲೈಸೆನ್ಸ್ ಇರ್ಲಿಲ್ವಂತೆ. ಸೊ ಯಾರು ಕೂಡ 18 ವರ್ಷ ಮೇಲ್ಪಟ್ಟವರು ಆಗಿರ್ಲಿಲ್ವಾ? ಸೊ ಕಾರ್ನಲ್ಲಿ ಯಾರು ಡ್ರೈವ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಿಯರೆನ್ಸ್ ಸಿಗ್ತಾ? ಚೈತ್ರ, ಆರಂಭದಲ್ಲಿ ಈ ಭೀಕರ ಅಪಘಾತ ಆದ ಸಂದರ್ಭದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ಯಾರಾದರೂ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಅಂತಲೇ ನಾವು ಅಂದ್ಕೊಂಡಿದ್ವಿ. ಆದರೆ ಯಾವಾಗ ಅಸಲಿ ವಿಷಯ ಗೊತ್ತಾಯಿತು, ಇದರಲ್ಲಿ ಇದ್ದಂಥವ್ರು SSLC ಓದ್ತಿರುವಂಥ ವಿದ್ಯಾರ್ಥಿ, ಮೊದಲ PUC ಓದ್ತಿರುವಂಥ ವಿದ್ಯಾರ್ಥಿ, ಸೆಕೆಂಡ್ PUC ಓದ್ತಿರುವಂಥ ವಿದ್ಯಾರ್ಥಿ, ಇವ್ರು ಯಾರು ಕೂಡ 18 ವಯಸ್ಸು ತುಂಬಿಲ್ಲ. 16, 17, 18 ಈ ರೀತಿಯಾಗಿ ವಯೋಮಾನದ ಜೆನ್ಜಿ ಜನರೇಷನ್ನ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ. ಇದರಲ್ಲಿ ಅಯಾನ್ ಅನ್ನುವಂಥ ವಿದ್ಯಾರ್ಥಿ ಏನಿದ್ದಾನೆ ಆತನಿಗೆ ಅತಿಯಾದಂಥ ಕಾರಣ ಮೋಜಿತ್ತು ಅಂತೇಳಿ ಅವರ ಸ್ನೇಹಿತರು ಮೌಖಿಕವಾದಂಥ ಮಾಹಿತಿಯನ್ನು ಕೊಟ್ಟಿದ್ದು. ಯಾಕಂದರೆ ಏನು ಆ ಸಂದರ್ಭದಲ್ಲಿ ಅಂದರೆ ಕಾಲೇಜ್ ಏನು ಹಾಸ್ಪಿಟ್ಲ್ ಏನಿದೆ ಅಲ್ಲಿ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡಿದಂಥ ಅಯಾನ್ನ ಸ್ನೇಹಿತ ಹೇಳ್ತಾ ಇದ್ದು ತುಂಬ ಕಾರಣ ಮೋಜಿತ್ತು ಅಯಾನ್ಗೆ. ಅದರಲ್ಲೂ ಕೂಡ ತುಂಬ ವೇಗವಾಗಿ ಸ್ಪೀಡ್ ಹೋಗಿ ಓಡಿಸ್ಬೇಕು, ಅದನ್ನು ವಿಡಿಯೋ ಸಹಿತ ಮಾಡಿ ತಮ್ಮ ಸ್ನೇಹಿತರಿಗೆ ಅದರಲ್ಲೂ ಕೂಡ ಒಂದು ಗ್ರೂಪ್ ಮಾಡ್ಕೊಂಡಿದ್ರು. ಆ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡ್ತಾ ಇದ್ರು. ನೋಡಿ 150 ಕಿಲೋಮೀಟರ್ ಸ್ಪೀಡ್ ಹೋಗ್ತಿದ್ದೀನಿ, 180 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದ್ದೀನಿ, 200 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದ್ದೀನಿ ಅಂತೇಳಿ. ಅಂದರೆ ಅತಿಯಾದಂಥ ವೇಗ ಮತ್ತು ಟ್ರಿಪ್ ಹೋಗಬೇಕು ಅಂತೇಳಿ ಆ ಎಲ್ಲ ಸ್ನೇಹಿತರೆಲ್ಲರೂ ಕೂಡ ಕೂಡ್ಕೊಂಡು ಮಾಡ್ಕೊಂಡಂಥ ಒಂದು ಪ್ಲಾನ್ ಏನಿದೆ, ಅದರಲ್ಲೂ ಕೂಡ ಅಯಾನ್ ಮಾಡಿದಂಥ ಒಂದು ತಪ್ಪು ನಿರ್ಧಾರದಿಂದ, ಒಂದು ತಪ್ಪ ನಡವಳಿಕೆಯಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಈಗ 7 ಕುಟುಂಬಗಳು ನಿಜವಾಗ್ಲೂ ಕೂಡ ಇಡೀ ಜೀವಮಾನ ಪೂರ್ತಿನೂ ಕೂಡ ಮಗನನ್ನ ನೆನೆಸ್ಕೊಂಡು ಅವ್ರ ಕುಟುಂಬ ಸದಸ್ಯರು ಅಳ್ತಾ ಇದ್ರೆ, ತಾನು ಮಾಡದ ತಪ್ಪಿಗೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಆತನಿಗೆ, ಆ ಕುಟುಂಬಕ್ಕೆ ಆತನೇ ಆಧಾರ ಸ್ತಂಭ ಆಗಿದೆ. ಗಗನ್ ಅನ್ನುವಂಥ ಏನು BCom ಓದಂಥ ವಿದ್ಯಾರ್ಥಿ ಒಂದು ಖಾಸಗಿ ಕಂಪನಿಯಲ್ಲಿ ಒಂದು ಸೂಪರ್ ಮಾರ್ಕೆಟಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ ತಮ್ಮ ಮನೆಗೆ ಇನ್ನೇನು ಹೊರಡಬೇಕು ದೇವನಾಯಕನಹಳ್ಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅನತಿ ದೂರದಲ್ಲಿ ಅಂದರೆ 4 ರಿಂದ 5 ಕಿಲೋಮೀಟರ್ ಅಷ್ಟೇ ಇರ್ಬೋದು ತಮ್ಮ ಮನೆಗೂ ಮತ್ತು ರಾಷ್ಟ್ರೀಯ ಹೆದ್ದಾರಿಗೂ, ಅಲ್ಲಿ ಈ ರೀತಿಯಾದಂಥ ಇನ್ಸಿಡೆಂಟ್ ಆಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿ 4:15 ರಿಂದ 4:30 ಮಾರ್ಗ ಮಧ್ಯದಲ್ಲಿ, ಆದರೂ ಕೂಡ ದೇವನಹಳ್ಳಿ ಇಂದ ಮುಂದೆ ಹೊಸಕೋಟೆಯಿಂದ ಮುಂಭಾಗದಲ್ಲಿ ಫ್ಲೈಓವರ್ ಏನು ಬರುತ್ತೆ ಚೆನ್ನೈ ಎಕ್ಸ್ಪ್ರೆಸ್, ಅಲ್ಲಿ ಫ್ಲೈಓವರ್ ದಾಟಾದ್ಮೇಲೆ ಸ್ಪೀಡ್ ಅತಿಯಾದಂಥ ಸ್ಪೀಡ್ ಇತ್ತು, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕಾಗಿ ವೆಹಿಕಲ್ ಮೊದಲು ಬೈಕ್ ಸವಾರನ ಗುದ್ದಿದೆ, ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅದಾದಮೇಲೆ ಮುಂದೆ ಇದ್ದಂಥ ಏನು ಲಾರಿ ಏನಿದೆ ಆ ಟ್ಯಾಂಕರ್, ಆ ಲಾರಿಗೆ ಗುದ್ದಿದ್ದಾರೆ. ಹಿಂಭಾಗ ಆಲ್ಮೋಸ್ಟ್ 2 ಗಾಲಿಗಳೇನಿದ್ದಾವೆ ಕಿತ್ತೆ ಬಂದಿದೆ, ಚಾಸಿನೇ ಕಿತ್ತು ಬಂದಿದೆ. ಅದರ ಚಾಲಕನು ಕೂಡ ನ್ಯೂಸ್ 18 ಜೊತೆಗೆ ಮಾತಾಡೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು, ಡಿಕ್ಕಿ ಹೊಡೆದಿದ್ದು ಅಷ್ಟೇ ನನ್ನ ನೆನಪು ಸರ್, ಅದಾದ ನನ್ನ ಪ್ರಜ್ಞೆನೇ ತಪ್ಪು ಹೋಯಿತು. ಆಮೇಲೆ ಸ್ಥಳೀಯರು ಬಂದು ನನ್ನನ್ನು ಏನು ಎದ್ದಳಿಸಿ ಆಸ್ಪತ್ರೆಗೆ ಸೇರಿಸುವಂಥ ಕಾರ್ಯವನ್ನು ಮಾಡಿದ್ರು. ನಾನು ನನ್ನ ಪಾಡಿಗೆ ನನ್ನ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ, ಹಿಂದೆಯಿಂದ ಬಂದು ಡಿಕ್ಕಿ ಹೊಡೆದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಸರ್, ನಿಜವಾಗ್ಲೂ ಕೂಡ ನನ್ನ ಕೈಲಿ ಏನು ಇದ್ದಿದ್ದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಸ್ಪೀಡಾಗಿ ಹೋಗ್ತಿರೋದು ಭಾಳ ಸ್ಪಷ್ಟವಾಗಿ ಮತ್ತು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 140 ರಿಂದ 160 ಕಿಲೋಮೀಟರ್ ಸ್ಪೀಡ್ ಹೋಗ್ತಿದ್ರು ಅನ್ನುವಂಥ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. ಅಯಾನ್ ಡ್ರೈವಿಂಗ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆನೂ ಕೂಡ
ಪೊಲೀಸರು ಈಗ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಯಾನ್ ಡ್ರೈವಿಂಗ್ ಮಾಡ್ತಿರೋ ಕಾರಣಕ್ಕಾಗಿ, ಅಯಾನ್ ನಿರ್ಧಾರದಿಂದ, ಅಯಾನ್ ಡ್ರೈವಿಂಗ್ ಮಾಡಿದ ಕಾರಣಕ್ಕಾಗಿ ಇಷ್ಟೆಲ್ಲ ಜೀವಗಳು ಈಗ ಬಲಿ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೇವಲ ಇಷ್ಟು ಮಾತ್ರ ಅಲ್ಲ, ಡಿಕ್ಕಿ ಹೊಡೆದಾದ ಮೇಲೆ ಸ್ಥಳದಲ್ಲೇ ಎಲ್ಲರೂ ಕೂಡ ಸಾವನ್ನಪ್ತಾರೆ. ನಿಮಗೆ ಆ್ಯಕ್ಚುಲಿ ಸೀಟ್ ಬೆಲ್ಟ್ ಹಾಕ್ಕೊಂಡಿರ್ತಾರೆ, ಸೀಟ್ ಬೆಲ್ಟ್ ಹಾಕ್ಕೊಂಡ್ರು ಕೂಡ ಏರ್ ಬ್ಯಾಗ್ಗಳೆಲ್ಲ ಓಪನ್ ಆಗಿರುತ್ತೆ ಕರೆಕ್ಟಾಗಿ, ಆದರೂ ಕೂಡ ಒಬ್ಬರದ್ದು ಕೂಡ ಜೀವ ಉಳಿಯೋದಿಲ್ಲ. ಡ್ರೈವರ್ ಸೇರಿದಂತೆ, ಅಂದರೆ ಡ್ರೈವಿಂಗ್ ಸೀಟಲ್ಲಿ ಇದ್ದಂಥ ಅಯ್ಯಾನ್ ಸೇರಿದಂತೆ ಒಟ್ಟು 6 ಜನ ವಿದ್ಯಾರ್ಥಿಗಳು, SSLC, PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಓದ್ತಿರುವಂಥ 6 ಜನ ವಿದ್ಯಾರ್ಥಿಗಳು ಸ್ಪಾಟ್ ಡೆತ್ ಆಗಿದ್ದಾರೆ. ಅದಾದಮೇಲೆ ಬಹುಶಃ ಆಲ್ಮೋಸ್ಟ್ ಹತ್ರ 1 ಕಿಲೋಮೀಟರ್ವರೆಗೂ ಕೂಡ ವೆಹಿಕಲ್ ಮೂವ್ಮೆಂಟ್ ಆಗಿದೆ. ಅದಾದಮೇಲೆ ಮತ್ತೊಂದು ವೆಹಿಕಲ್ ಕೂಡ ಬಂದು ಗುದ್ದಿದೆ ಟೈರ್ ಇರೋ ಕಾರಣಕ್ಕಾಗಿ. ಈ ರೀತಿಯಾಗಿ ಒಟ್ಟು 6 ಜೊತೆಗೆ 7 ಜನ ಸಾವನ್ನಪ್ಪಿದ್ದಾರೆ. ಎಲ್ಲ ಸಾವಿಗೂ ನಿಜವಾದ ಕಾರಣ ಏನು ಅಂತೇಳಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಚೈತ್ರ, ಥ್ಯಾಂಕ್ ಯು ಶರಣ.